ಜಿ5 ಇರುವಾಗ ನೀವು ನಿಮ್ಮ ನೆಚ್ಚಿನ ಶೋಗಳನ್ನ ಎಂದಿಗೂ ಮಿಸ್ ಮಾಡಿಕೊಳ್ಳುವುದಿಲ್ಲ. ಅದು ಸಂಪೂರ್ಣ ಉಚಿತವಾಗಿ. ಓಹ್, ಬಂದ್ರಾ? ಹೋಗಿದ್ ಕೆಲ್ಸ ಏನಾಯ್ತು ರೀ? ಆಗ್ಲಿಲ್ಲ ಲಕ್ಷ್ಮಿ. ಹೋದಾಗ ಓನರ್ ಇರಲಿಲ್ಲ. ಫೋನ್ ಮಾಡಿ ಬರ್ತೀನಿ, ಒಂದು ಸ್ವಲ್ಪ ಕಾಯಿರಿ ಅಂದರು. ಒಂದು ಸ್ವಲ್ಪ ಹೊತ್ತಾದ್ಮೇಲೆ ಫೋನ್ ಮಾಡಿ ನನಗೇನೋ ಮೀಟಿಂಗ್ ಇದೆ, ನಾಳೆ ಬನ್ನಿ ಅಂದರು. ಅದಕ್ಕೆ ಬಂದೆ. ಹೌದಾ, ಸರಿ, ಹೋಗ್ಲಿ ಬಿಡಿ. ಸರಿ, ಏನ್ ಕೆಲ್ಸ ಅಂತ ಗೊತ್ತಾಯ್ತಾ? ಅದು ಆ ಓನರ್ದು ಒಂದು ದೊಡ್ಡ ಗೋಡಾನ್ ಇದೆಯಂತೆ ಲಕ್ಷ್ಮಿ. ಅಲ್ಲಿ ಮಟೀರಿಯಲ್ ಒಳಕ್ಕೆ ಎಷ್ಟು ಬಂತು, ಆಚೆ ಎಷ್ಟು ಹೋಯ್ತು, ಸ್ಟಾಕ್ ಎಷ್ಟಿದೆ ಅದನ್ನ ಬರೆಯೋದು, ಒಪ್ಸೋದು ಅಷ್ಟೇ. ಅಂದ್ರೆ ಬರೀ ಲೆಕ್ಕ ಬರ್ಕೊಳ್ಳೋದು ಅಷ್ಟೇನಾ? ಬೇರೇನು ಕೆಲ್ಸ ಇಲ್ವಾ? ಬೇರೆ ಏನೂ ಇಲ್ಲ. ಲೆಕ್ಕ ಬರೀ ಒಪ್ಸು. ದೇಹಕ್ಕೆ ಆಯಾಸ ಆಗೋ ಥರ ಕೆಲಸವೇ ಅಲ್ಲ. ಆದ್ರೂ ಹಗಲೊತ್ತಲ್ಲೂ ಕೆಲ್ಸ ಮಾಡಿ ಮತ್ತೆ ರಾತ್ರಿನೂ ಕೆಲ್ಸ ಮಾಡಿದ್ರೆ ನಿಮ್ಮ ಆರೋಗ್ಯ ಏನಾಗುತ್ತೆ ಹೇಳಿ? ಹೇಳದ್ದಲ್ಲ ಲಕ್ಷ್ಮಿ, ಸ್ಟಾಕ್ ಬಂದಾಗ ಬರಿ, ಹೋದಾಗ ಬರಿ. ಆಮೇಲೆ ಮಧ್ಯದಲ್ಲಿ ನನಗೆ ನಿದ್ದೆ ಮಾಡೋಕೆ ಟೈಮು ಸಿಗುತ್ತೆ. ಅದೆಲ್ಲ ಸರಿ ರೀ, ಆದ್ರೆ ಈಗ ನಿದ್ದೆ ಇಲ್ದೆ ಹಗಲು ರಾತ್ರಿ ದುಡಿಯೋದು ನನ್ಗೆ ಯಾಕೋ ಬೇಡ ಅಂತ ಅನಿಸ್ತಿದೆ ರೀ. ಬರ್ತಿರೋ ಆದಾಯದಲ್ಲೇ ನಾನೇ ಏನಾದ್ರೂ ನಿಭಾಯಿಸ್ತೀನಿ. ಹೇಗೆ ನಿಭಾಯಿಸ್ತೀಯ ಲಕ್ಷ್ಮಿ? ಹೇಗೆ ನಿಭಾಯಿಸ್ತೀಯಾ? ನಾನು ಕೆಲ್ಸಕ್ಕೆ ಹೋಗುವಾಗ ತಿಂಗಳಿಗೆ ಇಷ್ಟು ಸಂಬಳ ಬರುತ್ತೆ ಅಂತ ನನಗೆ ಗೊತ್ತಾಗ್ತಾ ಇತ್ತು. ಮನೆಗೆ ಕೊಡ್ತಾ ಇದ್ದೆ, ಮಿಕ್ಕಿದ್ದ ಖರ್ಚೆಲ್ಲ ನೋಡ್ಕೋತಾ ಇದ್ದೆ. ಆಟ ಓಡ್ಸೋಕೆ ಶುರು ಮಾಡಿದ್ಮೇಲೆ ಒಂದಿನ ಇದ್ದಾಗ ಒಂದಿನ ಸಂಪಾದನೆ ಇರಲ್ಲ. ಇಂಥ ಟೈಮ್ನಲ್ಲಿ ಕೈನಲ್ಲಿ ಒಂದು ಸ್ವಲ್ಪ ದುಡ್ಡಿದ್ರೆ ನಮ್ಗೆ ಅನುಕೂಲ ಅಲ್ವಾ? ದುಡ್ಡಿರ್ಬೇಕು ನಿಜ ರೀ, ಹಾಗಂತ ನೀವೊಬ್ರೆ ಯಾಕಿಷ್ಟು ಕಷ್ಟಪಡ್ಬೇಕು? ಮಕ್ಳು ದುಡಿತಿದಾರಲ್ವಾ, ಅವ್ರ ಸಹಾಯನೂ ಸ್ವಲ್ಪ ತಗೊಂಡ್ರಾಯ್ತಲ್ವಾ? ಗೊತ್ತಿದ್ದು ಕೇಳ್ತಿಯಲ್ಲ ಲಕ್ಷ್ಮಿ. ಮಕ್ಕಳು ದುಡಿತಾ ಇದ್ದಾರೆ ನಿಜ, ದುಡಿದಿದ್ರಲ್ಲಿ ಮನೆಗೆ ಇಷ್ಟು ಅಂತ ಕೊಡ್ತಾ ಇದ್ದಾರೆ. ಆಮೇಲೆ ಅವ್ರದ್ದು ಸಂಸಾರ, ಖರ್ಚು, ಜವಾಬ್ದಾರಿ ಅಂತ ಇರುತ್ತೆ. ಬಲವಂತ ಮಾಡಿ ಮಕ್ಕಳನ್ನ ಕೇಳೋದು ಬೇಡ. ಆದ್ರೂ ನೀವ್ ಕಂಪನಿಲಿರುವಾಗ ಎಷ್ಟೇ ಹೊತ್ತಾದ್ರೂ ಮನೆಗ್ ಬರ್ತಿದ್ರಿ. ಈಗ ಹಗ್ಲೊತ್ತು ಮನೇಲಿರಲ್ಲ, ರಾತ್ರಿ ಹೊತ್ತು ಮನೇಲಿರಲ್ಲ ಅಂದ್ರೆ ಹೇಗ್ ಹೇಳಿ? ಇದು ಸ್ವಲ್ಪ ದಿನ ಲಕ್ಷ್ಮಿ. ನಮ್ ಜಾನು ಬಾಣಂತನ ಮುಗಿದ ಮೇಲೆ ನಮ್ ಖರ್ಚು ಕಮ್ಮಿ ಆಗತ್ತೆ. ಆಗ ನೀನು ಹೇಳ್ತೀಯಲ್ಲ, ಬೆಳಗ್ಗೆ ಆಟೋ ತಗೊಂಡು ಹೋಗ್ತೀನಿ, ಮನೆಗೆ ಬರ್ತೀನಿ ಅಷ್ಟೇ. ಈಗ ಸ್ವಲ್ಪ ಏನು ಹೀಗೆ ಬೇಜಾರು ಮಾಡ್ಕೊಂಡು ಕೂತ್ಕೊಂಡಿರ್ತೀಯಾ? ಹೊಟ್ಟೆ ಕವ ಕವ ಅಂತ ಇದೆ, ಏನಾದ್ರು ಮಾಡಿ ಹಾಕ್ತೀಯಾ? ಬಿಸಿ ಬಿಸಿಯಾಗಿ ಬಜ್ಜಿ ಮಾಡಿ ತಗೊಂಡ್ ಬರ್ತೀನಿ. ಆಹಾ, ಸೂಪರ್. ಜೊತೆಗೆ ಒಂದು ಕಾಫಿ. ಆಯ್ತು. ಜಿ5 ಆಪ್ ಡೌನ್ಲೋಡ್ ಮಾಡಿ ಎಲ್ಲಾ ಸಂಚಿಕೆಗಳನ್ನು ಸಂಪೂರ್ಣ ಉಚಿತವಾಗಿ ನೋಡಿ.